ಮುಸ್ಲಿಮರ ಒಂದು ಎಕ್ಸ್ಪೆರಿಮೆಂಟ್ ರಾಜ್ಯವನ್ನಾಗಿ ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದು ಒಳ್ಳೆಯದಲ್ಲ. ಇದು ಮುಂದಿನ ಭವಿಷ್ಯದಲ್ಲಿ ಇಡೀ ದೇಶದ ಹಿಂದೂಗಳಿಂದ ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಯಾವ ರೀತಿ ಸಿದ್ದರಾಮಯ್ಯ ಸರ್ಕಾರ ಕೇವಲ ಮುಸ್ಲಿಂ ತುಷ್ಟೀಕರಣ ಮಾಡ್ತಾಯಿದೆ. ಇದರ ಪರಿಣಾಮ ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಆಗ್ತದೆ. ಸರ್, ಮತ್ತು ಇದೇ ವಿಚಾರಕ್ಕೆ ದಸರಾ ವಿಚಾರವಾಗಿ ಬಾನು ಮುಷ್ತಾಕ್ ಅವ್ರಿಗೆ ನೆನೆ ಅಧಿಕೃತವಾಗಿ ಆಹ್ವಾನ ಕೊಟ್ಟಿದೆ ಸರ್ ಸರ್ಕಾರ. ಅವ್ರಿಗೇನು ಮಾನ ಮರ್ಯಾದೆ ಬೇಕು, ಆ ಹೆಣ್ಮಗಳಿಗೂ ಏನಾರು ಬೇಕು. ಯಾವಾಗ ಕನ್ನಡಾಂಬೆ ಬಗ್ಗೆ, ನಮ್ಮ ಧ್ವಜದ ಬಗ್ಗೆ, ಅಲ್ಲಿರುವಂಥ ಅರಿಶಿಣ ಕುಂಕುಮದ ಬಗ್ಗೆ ಮಾತಾಡೋಂಥವ್ರು ಏನು ನೈತಿಕತೆ ಹಿಡಿದು ಇವತ್ತು ಚಾಮುಂಡಿ ತಾಯಿಯ ಒಂದು ಪುಷ್ಪಾರ್ಚನೆ, ಇದು ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ. ಅಲ್ಲಿ ನಡೆಯುವುದು ಚಾಮುಂಡಿ ದೇವಿಯ ಮೆರವಣಿಗೆಯ ಉದ್ಘಾಟನೆ. ಅಲ್ಲಿ ಚಾಮುಂಡಿ ದೇವಿಯ ಮೇಲೆ ಹೂವು ಹಾಕುವಂಥದ್ದು, ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಹಿಂದೂ ಸಂಪ್ರದಾಯ, ಸನಾತನ ಧರ್ಮದ ಸಂಪ್ರದಾಯ ಪ್ರಕಾರ ನಡೆಯುವಂಥ. ಅಲ್ಲಿ ಬಾನು ಮುಸ್ತಾಕ್ ಅವ್ರದ್ದು ಏನು ಕೆಲಸ ಇದೆ? ಅವರೇನು ಹಿಂದೂನಾ? ಅಥವಾ ನಮ್ಮ ಸನಾತನ ಧರ್ಮ ಒಪ್ಕೊಂಡಿದ್ದಾರಾ? ಅಥವಾ ಈಗೇನು ಇಡೀ ಜಗತ್ತಿನಲ್ಲಿ ಒಂದು ಹೊಸ ಬೆಳವಣಿಗೆ ನಡೀತಾ ಇದೆ. ಇವತ್ತು ಎಕ್ಸ್ ಮುಸ್ಲಿಮ್ ಅಂತ, ಹಂಗೇನಾರು ಎಕ್ಸ್ ಮುಸ್ಲಿಮ್ ಆಗ್ಯಾರ? ಅದು ಯಾವುದೂ ಇಲ್ಲ. ಅಂದರೆ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವರು ಹಿಂದೂ ಧರ್ಮದ ಸನಾತನ ಧರ್ಮನ ಅಪಮಾನ ಮಾಡೋದೇ ಈ ಸರ್ಕಾರದ ಒಂದು ಕಾಯಕಾಗಿದೆ. ಇನ್ನೂ ಆದರೂ ಬುದ್ಧಿ ಇದ್ದರೆ ಚಾಮುಂಡಿ ತಾಯಿಯ ಶಾಪ ಇವ್ರಿಗೆ ತಟ್ಟಬಾರ್ದು. ಅಂದರೆ ಇದನ್ನು ಇನ್ನಾದರೂ ವಾಪಸ್ ತೊಗೋಬೇಕು. ಸ್ವಯಂ ಪ್ರೇರಣೆಯಲ್ಲಿ ಅವರು ಬಾನು ಮುಸ್ತಾಕ್ ಬಿಟ್ಕೊಡ್ಬೇಕು.